ತುಮಕೂರು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ತುಂಬಾ ಸಮೀಪದಲ್ಲಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಮೈಸೂರು ದಸರಾ ಮೈಸೂರಿನಲ್ಲೇ ನಡೆಯೋದ್ರಿಂದ ಕೆಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಸ್ವತಃವಾಗಿ ಅವರವರೇ ಮಾಡ್ತಾ ಇದ್ರು. ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರ ಮತ್ತು ಜಿಲ್ಲಾಧಿಕಾರಿಗಳ ಒಂದು ದೂರದೃಷ್ಟಿಯ ಚಿಂತನೆಯಿಂದ ಇವತ್ತು ತುಮಕೂರಿನಲ್ಲಿ ದಸರಾ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ದೇಶದ ಇತರ ಭಾಗಗಳಲ್ಲಿ ಯಾವ ರೀತಿ ನಡೀತದೋ ಅದೇ ರೀತಿಯಾಗಿ ನಡೆಸ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ತಾಯಿ ಚಾಮುಂಡಾಯಿಗೆ ಅಲ್ಲಿ ಅವರು ಮೈಸೂರಿನಲ್ಲಿ ನಮನಗಳನ್ನು ಸಲ್ಲಿಸೋದು ಮುಖ್ಯ ಅವರು ಮಾಡುವ ಅದೇ ರೀತಿಯಾಗಿ ಅದೇ ವೇಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮೊದಲನೇ ಬಾರಿಗೆ ತುಮಕೂರು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ಹಮ್ಮಿಕೊಂಡಿರೋದ್ರಿಂದ ಇದೊಂದು ತುಂಬಾ ಐತಿಹಾಸಿಕವಾದ ತೀರ್ಮಾನ. ಈ ತೀರ್ಮಾನವನ್ನು ನಾನು ಸ್ವಾಗತಿಸುವ ಜೊತೆಯಲ್ಲಿ ತುಮಕೂರು ಮಹಾಜನತೆ, ತುಮಕೂರು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನ ಮೈಸೂರು ದಸರಾವನ್ನ ನೋಡೋದು ಬೇಡ ಅಂತ ನಾನು ಹೇಳೋದಿಲ್ಲ. ಮೈಸೂರು ದಸರಾ ನೋಡೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗೋದ್ರಿಂದ ಮೈಸೂರಿಗೆ ವಿಭಿನ್ನವಾಗಿ, ಮೈಸೂರಿಗೂ ಕೂಡ ಒಂದು ರೀತಿ ಅಲ್ಲೇನು ನಡೀತದೆ ಅದೇ ರೀತಿಯಾಗಿ ವಿಭಿನ್ನವಾಗಿ ತುಮಕೂರಿನಲ್ಲೂ ಕೂಡ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಜಿಲ್ಲಾ ಆಡಳಿತ ಮಾಡ್ಕೊಂಡಿದೆ. ದಯಮಾಡಿ ಇದಕ್ಕೆ ಸಾರ್ವಜನಿಕರ ಸಹಕಾರ. ಇವತ್ತು ಪ್ರಾರಂಭವಾದದ್ದು ಇನ್ನೊಂದು 5-10 ವರ್ಷದಲ್ಲಿ ಮೈಸೂರಿನ ಗತವೈಭವವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಾಗೆ ತುಮಕೂರಿನ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಈ ಒಂದು ನಾಡ ಹಬ್ಬ, ದಸರಾ ಹಬ್ಬ ತುಮಕೂರಿನ ಮಹಾಜನತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತದೆ ಅನ್ನುವ ಅಭಿಲಾಷೆಯನ್ನು ಉಳ್ಳವನಾಗಿದ್ದೇನೆ. ಇದಕ್ಕೆ ನನ್ನ ವೈಯಕ್ತಿಕವಾಗಿ ಭಾರತ ಸರ್ಕಾರದ ಪರವಾಗಿ, ತುಮಕೂರು ಮಹಾಜನತೆ ಪರವಾಗಿ ಈ ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಪವಿತ್ರವಾದ ಕೆಲಸಕ್ಕೆ ನಾನು ಆಭಾರಿಯಾಗಿರ್ತೇನೆ, ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಡಳಿತ ಎಲ್ಲ ವ್ಯವಸ್ಥಿತವಾಗಿ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಕೃಪಾಶೀರ್ವಾದ, ಪರಮ ಪೂಜ್ಯ ಆದಿಚುಂಚನ ಹಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ ಮೇಲೆ ಇದು ನಡೀತದೆ. ಇದರ ಯಶಸ್ಸಿಗೆ ಯಾರ್ಯಾರು ದುಡಿತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಕೂಡ ಇದರ ಯಶಸ್ಸಿನ ಹಿಂದೆ ತಮ್ಮದೇ ಆದಂಥ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರಿಗೂ, ಜಿಲ್ಲಾಡಳಿತಕ್ಕೂ, ಸನ್ಮಾನ್ಯ ಏನು ಇಂಥ ಒಳ್ಳೆಯ ಯೋಚನೆಯನ್ನು ಮಾಡಿದಂಥ ಗೃಹ ಸಚಿವರಾದ, ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ನಾನು ಧನ್ಯವಾದಗಳನ್ನ, ಅಭಿನಂದನೆಯನ್ನು ಸಲ್ಲಿಸ್ತೀನಿ.